Guys, welcome to Python series in Kannada. ಇವತ್ತು ನಾವು Python ಅಲ್ಲಿ ಫಸ್ಟ್ ಆಪರೇಟರ್ ನೋಡೋಣ. ಯಾವುದದು? ಅರಿಥಮೆಟಿಕ್ ಆಪರೇಟರ್. ಇದನ್ನ ಯಾಕೆ ಯೂಸ್ ಮಾಡ್ತೀವಿ? ಟು ಪರ್ಫಾರ್ಮ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಲೈಕ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಈ ತರ ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಟೋಟಲಿ Python ಅಲ್ಲಿ 7 ಅರಿಥಮೆಟಿಕ್ ಆಪರೇಟರ್ಸ್ ಇದೆ. ಅದರಲ್ಲಿ ಫಸ್ಟ್ ಗೆ ಬರೋದೆ ಅಡಿಷನ್, ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಫ್ಲೋರ್ ಡಿವಿಷನ್, ಎಕ್ಸ್ಪೋನೆನ್ಷಿಯಲ್ ಅಂಡ್ ಮಾಡ್ಯುಲಸ್. ಇದರಲ್ಲಿ ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ನಾವು ಚಿಕ್ಕವರದಾಗಿಂದ ಅದೇ ಸಿಂಬಲ್ ನ ಯೂಸ್ ಮಾಡ್ತಾ ಇದೀವಿ. ಬಟ್ ಮಲ್ಟಿಪ್ಲಿಕೇಶನ್ ಬಂತ ನಾವು ಸ್ಟಾರ್ ಮಾರ್ಕ್ ಅನ್ನ ಯೂಸ್ ಮಾಡ್ತೀವಿ. ಜನರಲಿ ನಾವು ಕ್ರಾಸ್ ಮಾರ್ಕ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಕೀಬೋರ್ಡ್ ಅಲ್ಲಿ ಕ್ರಾಸ್ ಮಾರ್ಕ್ ಸಿಂಬಲ್ ಎಲ್ಲೂ ಇಲ್ಲ. ಅದಕ್ಕೆ ಆ ಜಾಗದಲ್ಲಿ ನಾವು ಸ್ಟಾರ್ ಮಾರ್ಕ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬರೋದೇ ಡಿವಿಷನ್. ಡಿವಿಷನ್ ಗೆ ಸ್ಲಾಶ್ ಅನ್ನ ಯೂಸ್ ಮಾಡ್ತೀವಿ. ಈ ಫಸ್ಟ್ 4 ಆಪರೇಷನ್ಸ್ ಏನಿದೆ ಇದು ನಾವು ಕಾಮನ್ ಆಗಿ ಮೋಸ್ಟ್ ಆಫ್ ದ ಟೈಮ್ ಯೂಸ್ ಮಾಡಿದೀವಿ. ಹಾಗೆ ಈ ಕೆಳಗಡೆ ಬರುವಂತ 3 ಆಪರೇಟರ್ ಏನಿದೆ ಇವು ಕೂಡ ಈಕ್ವಲಿ ಇಂಪಾರ್ಟೆಂಟ್. ಇವುಗಳನ್ನ ಪ್ರಾಕ್ಟಿಕಲಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸೊ ಗಾಯ್ಸ್, ನಾನು ಮೊದಲಿಗೆ ಎ ವೇರಿಯೇಬಲ್ ತಗೊಂಡು ಅದರಲ್ಲಿ 7 ವ್ಯಾಲ್ಯೂನ ಹಾಕಿದ್ದೀನಿ. ಸೆಕೆಂಡ್ ಬಿ ಅಲ್ಲಿ 2 ಅನ್ನು ಹಾಕಿದ್ದೀನಿ. ನೆಕ್ಸ್ಟ್ ಸಿ ಅಂತ ತಗೊಂಡು ಅದರಲ್ಲಿ ಎ ಪ್ಲಸ್ ಬಿ ಅಡಿಷನ್ ಆಪರೇಷನ್ ಅನ್ನ ಮಾಡಿದ್ದೀನಿ. ಈಗ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಸಿ ವೇರಿಯೇಬಲ್ ನ ಪ್ರಿಂಟ್ ಮಾಡಿದ್ರೆ ಅಡಿಷನ್ ಔಟ್ಪುಟ್ ಬರುತ್ತೆ. ಸೊ ಲೆಟ್ ಅಸ್ ರನ್. ಸಿ ಗೈಸ್, ರಿಸಲ್ಟ್ ಅಲ್ಲಿ 9 ಬಂದಿದೆ. 7 + 2 = 9. ನೆಕ್ಸ್ಟ್ ಇವಾಗ ಸಬ್ಸ್ಟ್ರಾಕ್ಷನ್. ಇದಕ್ಕೆ ನಾನು ಇಲ್ಲಿಗೆ ಪ್ಲಸ್ ಅನ್ನ ರಿಮೂವ್ ಮಾಡಿಬಿಟ್ಟು ಮೈನಸ್ ಅನ್ನ ಹಾಕ್ತೀನಿ. ಅಂಡ್ ವಿಲ್ ಸಿ ದಿ ಆನ್ಸರ್. 7 - 2 5 ಆನ್ಸರ್ ಬಂದಿದೆ. ದಿಸ್ ಈಸ್ ಸಬ್ಸ್ಟ್ರಾಕ್ಷನ್. ನೆಕ್ಸ್ಟ್ ಇವಾಗ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ಗೆ ನಾನು ಸ್ಟಾರ್ ಮಾರ್ಕ್ ಅನ್ನ ಯೂಸ್ ಮಾಡ್ತೀನಿ. 7 × 2 ಎಷ್ಟಾಗಬೇಕು? ಇಟ್ ವಿಲ್ ಬಿ 14. ಸಿ ಗೈಸ್, 14 ರಿಸಲ್ಟ್ ಬಂತು. ನೆಕ್ಸ್ಟ್ ಇವಾಗ ಡಿವಿಷನ್. ಡಿವಿಷನ್ಗೆ ನಾನು ಸ್ಟಾರ್ ಮಾರ್ಕ್ ಅನ್ನ ರಿಮೂವ್ ಮಾಡಿ ಸ್ಲಾಶ್ ಮಾರ್ಕ್ ಅನ್ನ ಬರೀತೀನಿ. ಈಗ ಎ ಅಲ್ಲಿ 7 ಇದೆ, ಬಿ ಅಲ್ಲಿ 2 ಇದೆ. 7/2 ಆನ್ಸರ್ ವಿಲ್ ಬಿ 3.5. ಲೆಟ್ ಅಸ್ ರನ್. ಸಿ ಗೈಸ್, 3.5 ಬರ್ತಾ ಇದೆ. ನೆಕ್ಸ್ಟ್ ಈ ಫ್ಲೋರ್ ಆಪರೇಷನ್ ನೋಡೋಣ ಬನ್ನಿ. ನಾನಿವಾಗ 7/2 ಮಾಡಿದಾಗ ನನಗೆ ಆನ್ಸರ್ ಏನ್ ಬಂದಿತ್ತು? ಆನ್ಸರ್ 3.5 ಬಂದಿತ್ತು. ಬಟ್ ನನಗೆ ಈ ಡಾಟ್ ಆದ್ಮೇಲೆ ಈ 0.5 ಏನಿದೆ ಇದು ನನಗೆ ಬೇಡ. ಓನ್ಲಿ ಈ ಇಂಟೀಜರ್ ಪಾರ್ಟ್ ಮಾತ್ರ ಬೇಕು ಅಂದ್ರೆ ನೀವು ಇನ್ಸ್ಟೆಡ್ ಆಫ್ ಸಿಂಗಲ್ ಸ್ಲಾಶ್ ನೀವು ಡಬಲ್ ಸ್ಲಾಶ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ಓನ್ಲಿ ಇಂಟೀಜರ್ ಪಾರ್ಟ್ ಆನ್ಸರ್ ಮಾತ್ರ ಬರುತ್ತೆ. ಸೊ ನಾವು ಫ್ಲೋರ್ ಡಿವಿಷನ್ ಮಾಡಿದಾಗ ಏನಾಗುತ್ತೆ? ಡಾಟ್ ಆದ್ಮೇಲೆ ಬರುವಂತ ಎಲ್ಲಾ ವ್ಯಾಲ್ಯೂಗಳು ರಿಮೂವ್ ಆಗುತ್ತೆ. ಓನ್ಲಿ ಇಂಟೀಜರ್ ಪಾರ್ಟ್ ಮಾತ್ರ ಪ್ರಿಂಟ್ ಆಗುತ್ತೆ. ಲೆಟ್ ಅಸ್ ಸಿ ದಿಸ್. ಸಿ ಗೈಸ್, 7/2 ಗೆ ಸಿಂಗಲ್ ಸ್ಲಾಶ್ ಯೂಸ್ ಮಾಡಿದ್ದೆ. ಅದಕ್ಕೆ ನನಗೆ ಆನ್ಸರ್ 3.5 ಬಂದಿತ್ತು. ಈಗ ನನಗೆ ಈ 0.5 ಬೇಡ, ಓನ್ಲಿ 3 ಪ್ರಿಂಟ್ ಮಾಡೋ ಅಂದ್ರೆ ನಾನು ಈ ಜಾಗದಲ್ಲಿ ಡಬಲ್ ಸ್ಲಾಶ್ ಅನ್ನ ಯೂಸ್ ಮಾಡ್ತೀನಿ. ಇಫ್ ಐ ರನ್, ನೋಡಿ ಆನ್ಸರ್ ಅಲ್ಲಿ 3 ಬಂದಿದೆ. ಇದು ಫ್ಲೋರ್ ಡಿವಿಷನ್. ನೆಕ್ಸ್ಟ್ 6th ಆಪರೇಟರ್ ಎಕ್ಸ್ಪೋನೆನ್ಷಿಯಲ್. ಇದೇನ್ ಮಾಡುತ್ತೆ? ನಿಮಗೆ a ಪವರ್ b ಫಾರ್ಮ್ ಅಲ್ಲಿ ಡೇಟಾವನ್ನ ತಗೊಳುತ್ತೆ. ಅಂದ್ರೆ ಇವಾಗ a ಅಲ್ಲಿ ಎಷ್ಟಿದೆ? 7 ಇದೆ. b ಅಲ್ಲಿ ಏನಿದೆ? ಸಪೋಸ್ 2 ಇದೆ ಅನ್ಕೊಳ್ಳಿ. 7/2 ಅಂದ್ರೆ 7 × 7 ಆನ್ಸರ್ ನಿಮಗೆ 49 ಕೊಡುತ್ತೆ. ಸೊ ನಿಮಗೆ a ಪವರ್ b ಅಲ್ಲಿ ಬೇಕು ಅಂದ್ರೆ ನೀವು ಈ ಎಕ್ಸ್ಪೋನೆನ್ಷಿಯಲ್ ಆಪರೇಟರ್ ನ ಯೂಸ್ ಮಾಡಿ. ಸೊ ಲೆಟ್ ಮಿ ರಿಮೂವ್ ಫ್ಲೋರ್ ಡಿವಿಷನ್ ಅಂಡ್ ಗಿವ್ ಎಕ್ಸ್ಪೋನೆನ್ಷಿಯಲ್. ಈಗ ರನ್ ಮಾಡಿದ್ರೆ ಆನ್ಸರ್ ವಿಲ್ ಬಿ 49. ಸೊ ಪವರ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಎಕ್ಸ್ಪೋನೆನ್ಷಿಯಲ್ ಆಪರೇಟರ್ ನ ಯೂಸ್ ಮಾಡಿ. 7th ಅಂಡ್ ಲಾಸ್ಟ್ ಆಪರೇಟರ್ ಮಾಡ್ಯುಲಸ್ ಆಪರೇಟರ್. ಇದು ಮಾತ್ರ ತುಂಬಾನೇ ಇಂಪಾರ್ಟೆಂಟ್ ಗೈಸ್. ಸೊ ಇದೇನ್ ಮಾಡುತ್ತೆ? ಇದು ನಿಮಗೆ ರಿಮೈಂಡರ್ ಅನ್ನ ಕೊಡುತ್ತೆ. ರಿಮೈಂಡರ್ ಯಾವ ತರ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಾನು ಇವಾಗ ಈ ತರ ಬರಿತೀನಿ. ಇದರಲ್ಲಿ 2 3 6 ಅಥವಾ 2 3 6. 7 - 6 ಅಲ್ಲಿ ರಿಮೈಂಡರ್ ಎಷ್ಟು ಬಂತು ಅಥವಾ ಶೇಷ ಅಂತ ಕರೀತಾರೆ. ಇದೆಷ್ಟು ಬರುತ್ತೆ? ಇಟ್ ವಿಲ್ ಬಿ 1. ಈ 1 ಅನ್ನ ಪ್ರಿಂಟ್ ಮಾಡಬೇಕು ಅಂದ್ರೆ ನಾವು ಪರ್ಸೆಂಟೇಜ್ ಅನ್ನ ಯೂಸ್ ಮಾಡ್ತೀವಿ. ಸೊ ನಿಮಗೆ ರಿಮೈಂಡರ್ ಬೇಕು ಅಂದ್ರೆ ಮಾಡ್ಯುಲಸ್ ಅನ್ನ ಯೂಸ್ ಮಾಡಿ. ರಿಮೈಂಡರ್ ಅಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಇದ್ದವ್ರಿಗೆ ಏನಂತಾರೆ ಇದನ್ನ? ಶೇಷ. ಇದು ಬೇಕು ಅಂದ್ರೆ ಮಾಡ್ಯುಲಸ್ ಯೂಸ್ ಮಾಡಿ. ಲೆಟ್ ಅಸ್ ಸಿ ದಿಸ್ ಪ್ರಾಕ್ಟಿಕಲಿ. ಸೊ ನನಗೆ ಏನ್ ಬೇಕು? ನನಗೆ ಶೇಷ ಬೇಕು ಅಂದ್ರೆ ರಿಮೈಂಡರ್ ಬೇಕು ಅಂದ್ರೆ ಯು ಶುಡ್ ಯೂಸ್ ಪರ್ಸೆಂಟೇಜ್. ಈಗ ನಾನು ರನ್ ಮಾಡಿದ್ರೆ ಕಂಗ್ರಾಚುಲೇಷನ್, ನಿಮಗೆ ರಿಮೈಂಡರ್ ಅಥವಾ ಶೇಷ ಅಂತಾರಲ್ಲ ಅದು ಬಂದಿದೆ. ದಿಸ್ ಈಸ್ ಆಲ್ ಅಬೌಟ್ ಅರಿಥಮೆಟಿಕಲ್ ಆಪರೇಟರ್ ಇನ್ ಪೈಥಾನ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಅರ್ಥ ಆಗ್ತಿದ್ಯಾ? ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಕನ್ನಡದಲ್ಲೇ ಪೈಥಾನ್ ಕಲಿಬೇಕು ಅಂದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್.